ನಮಸ್ಕಾರ ಎಲ್ರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು IPLನಲ್ಲಿ 15ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಇದು ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ಮ್ಯಾಚ್ ಇತ್ತು. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಟಾಸ್ ವಿನ್ ಆಗಿ ಆ್ಯಸ್ ಯೂಶುವಲ್ ಎಲ್ಲ ಟೀಮ್ ತೊಗೊಳುತ್ತೆ, ಚೇಸಿಂಗ್ ತೊಗೊಂಡ್ರು. ಹಾಗೆ ಈ ಮ್ಯಾಚ್ ಕೂಡ ಚೇಸಿಂಗ್ ಟೀಮೇ ವಿನ್ ಆಯಿತು. ವಾಟ್ ಎ ಮ್ಯಾಚ್ ಅನ್ಬೋದು. ಮುಕುಲ್ ಅವರು ಒಂದು ಅದ್ಭುತ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಇನ್ನು ಸ್ಕ್ವಾಡ್ ನೋಡೋಕೆ ಹೋದರೆ ಯಾವುದೇ ಚೇಂಜಸ್ ಇರಲಿಲ್ಲ ಟೀಮಲ್ಲೂ. ಫಿನ್ ಅಲೆನ್ ಬದಲು ವೈಭವ್ ಅರೋರಾ ಬಂದರು ಸಬ್ಸ್ಟಿಟ್ಯೂಟ್ ಆಗಿ. ಹಾಗೆ ಆಯುಷ್ ಬದೋನಿ ಅವರು ಸಿದ್ಧಾರ್ಥ್ ಬದಲು ಸಬ್ಸ್ಟಿಟ್ಯೂಟ್ ಆಗಿ ಬಂದಿದ್ರು. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇರಲಿಲ್ಲ ಟೀಮಲ್ಲಿ. ಇನ್ನು ಈ ಮ್ಯಾಚು ಒಂದು ಕೊನೆಯ ಬಾಲ್ ತನಕ ಹೋಗಿತ್ತು, ಅತ್ಯುತ್ತಮ ಕುತೂಹಲಕಾರಿ ಘಟ್ಟ ತನಕ ಹೋಗಿತ್ತು. ಆದರೆ ಮುಕುಲ್ ಅವರು ಅವ್ರನ್ನ ಹೋಲ್ಡ್ ಮಾಡಿ ಮ್ಯಾಚ್ನ ವಿನ್ ಮಾಡಿದ್ರು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅವ್ರು ಆಡ್ತಿರೋದು ನೋಡಿದ್ರೆ ನಾನಂತ ಅಂದ್ಕೊಳ್ತಿದ್ದೆ ಎಂಥ ಪ್ಲೇಯರ್ ಇವರು ಬಾಲೇ ಕನೆಕ್ಟ್ ಮಾಡ್ತಿಲ್ಲ ಅಂತ ಅಂದ್ಕೊಳ್ತಿದ್ದೆ. ಸೊ ಒಂದು ರಾಂಗ್ ಚಾಯ್ಸ್ ಅಂತ ಅಂದ್ಕೊಳ್ತಿದ್ದೆ. ಹೋದ ಮ್ಯಾಚಲ್ಲೂ ಅಷ್ಟೊಂದು ಅವ್ರಿಗೆ ಕನೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಕೊನೆಯಲ್ಲಿ ತಾನು ಎಂಥ ಪ್ಲೇಯರ್ ಅಂತ ಪ್ರೂವ್ ಮಾಡಿದ್ರು. ಇವ್ರು ಆ್ಯಕ್ಚುಲಿ 20 ಇಯರ್ಸ್ 1 ಇಯರ್ಸ್ ಓಲ್ಡ್ ಪ್ಲೇಯರ್ ಫ್ರಮ್ ರಾಜಸ್ಥಾನ್. ಹಾಗೆ ಸೈಯದ್ ಮುಷ್ತಾಕ್ ಅಲಿ ಒಳ್ಳೆ ಸ್ಟ್ರೈಟ್ ರೈಡಲ್ಲಿ ಬ್ಯಾಟಿಂಗ್ ಮಾಡಿದ್ರು, ಒಳ್ಳೆ ಸಿಕ್ಸ್ ಎಲ್ಲ ಹೊಡೆದಿದ್ರು. ಆ ಬೇಸಿಸ್ ಮೇಲೆ ಲಕ್ನೋ ಅವರು ತೊಗೊಂಡಿದ್ರು ಇವ್ರನ್ನ ಅಂತ ಹೇಳ್ಬೋದು. IPL ವರ್ಷನೂ ಒಂದು 3-4 ಜನ ಹೊಸ ಪ್ಲೇಯರ್ನ ಕೊಡ್ತಾ ಹೋಗುತ್ತೆ ಇಂಡಿಯನ್ ಟೀಮಿಗೆ. ಅದರಲ್ಲಿ ಇವರು ಒಬ್ಬರು ಆಗ್ಬೋದು ಅಂತ ಹೇಳ್ಬೋದು. ಅತ್ಯುತ್ತಮ ಪ್ರದರ್ಶನ ಅಂತ ಹೇಳ್ಬೋದು. ಆವೇಶ್ ಖಾನ್ ಜೊತೆಗೆ ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್. ಕೊನೆಯಲ್ಲಿ 2 ಓವರಿಗೆ 30 ರನ್ ಬೇಕಿತ್ತು. ಮ್ಯಾಚ್ನ ಕೊನೆಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ಗೆ 3 ವಿಕೆಟಿಂದ ಗೆಲ್ಲಿಸ್ರು ಅಂತ ಹೇಳ್ಬೋದು. ಕೋಲ್ಕತ್ತಾ ಇನ್ನು ತನ್ನ ಗೆಲುವಿನ ಖಾತೆ ತೆರೆಯಲ್ಲಿ ಹೆಣಗಾಡ್ತಿದೆ ಅಂತ ಹೇಳ್ಬೋದು. ತಮ್ಮ ಹೋಮ್ ಗ್ರೌಂಡಲ್ಲಿ ಆಡಿದ 3 ಮ್ಯಾಚು ಸೋತಿದ್ದಾರೆ, 2 ಮ್ಯಾಚ್ ಸೋತಿದ್ದಾರೆ, 1 ಮ್ಯಾಚ್ ಮಳೆ ಬೇರೆ ಬಂತು ಅಂತ ಹೇಳಿದ್ದಾರೆ. ಸೊ ಓವರಾಲ್ ಒಳ್ಳೆ ಮ್ಯಾಚ್ ಇತ್ತು, ಒಳ್ಳೆ ನೈಲ್ ಬ್ಯಾಟಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನು ನೋಡೋದಾದರೆ ಫಸ್ಟ್ ಬ್ಯಾಟಿಂಗ್ ಬಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು 20 ಓವರ್ಗಳಲ್ಲಿ 181 ರನ್ ಹೊಡೆದ್ರು, 4 ವಿಕೆಟು. ಇನ್ನೂ ಸ್ವಲ್ಪ ಸ್ಕೋರ್ ಹೊಡೆಯಬೋದಿತ್ತು ಅಂತ ಹೇಳ್ಬೋದಿತ್ತು. ಲಾಸ್ಟಿಗೆ ಅವರಿಂದ ಅಷ್ಟೊಂದು ಅತ್ಯುತ್ತಮ ಫಿನಿಶಿಂಗ್ ಬರಲಿಲ್ಲ ಅಂತ ಹೇಳ್ಬೋದು. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು. 24 ಬಾಲಿಗೆ 41 ರನ್ ಹೊಡೆದ್ರು, 4 4 2 6 ಇತ್ತು. ಇನ್ನು ಫಿನ್ನಲನ್ನು ಬೇಗ ಔಟ್ ಆದರು, 8 ಬಾಲಿಗೆ 9 ರನ್ನು. ರಘುವಂಶಿ ಅವರು ಒಂದು ಸಾಧಾರಣ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. 33 ಬಾಲಿಗೆ 45, ಸ್ಟ್ರೈಕ್ ರೇಟ್ ತುಂಬ ಕಮ್ಮಿ ಇತ್ತು, 136. ಗ್ರೀನ್ ಅವರು 24 ಬಾಲಿಗೆ 32 ಹೊಡೆದ್ರು, ನಾಟ್ ಔಟ್ ಆಗಿದೆ. ಇದು ಸ್ಟ್ರೈಕ್ ರೇಟ್ 133 ಇತ್ತು. ರೋಮನ್ ಪೋಲ್ ಅವರನ್ನು 24 ಬಾಲಿಗೆ 39 ಹೊಡೆದ್ರು, ನಾಟ್ ಔಟ್ ಆಗಿದೆ. ಮತ್ತು ರಿಂಕು ಸಿಂಗ್ ಅವರು ಕೇವಲ 4 ರನ್ನಿಗೆ ಔಟ್ ಆದರು, 7 ಬಾಲಿಗೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಅಷ್ಟೊಂದು ಹೇಳ್ಕೊಳ್ಳೋಂಥ ಪ್ರದರ್ಶನ ಯಾರಿಂದ ಬ್ಯಾಟಿಂಗಲ್ಲಿ ಬಂದಿಲ್ಲ, ಸ್ಫೋಟನ್ ಇನ್ನಿಂಗ್ಸ್ ಬಂದಿಲ್ಲ. ಅದೇ ಇಲ್ಲಿ ಕೊರತೆ ಆಗಿದ್ದು ಅಂತ ಹೇಳ್ಬೋದು. ಕೊನೆಯಲ್ಲಿ ಕ್ಯಾಮರನ್ ಗ್ರೀನ್ ಹಾಗೂ ರೋಮನ್ ಪೋಲ್ ಅವರು ಮ್ಯಾಚ್ನ ಫಿನಿಶ್ ಕೂಡ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನು ರಮಣ್ದೀಪ್ ಸಿಂಗ್ ಇದ್ದರು, ಅನುಕೂಲ್ ರಾಯ್ ಇದ್ದರು, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಸ್ಪೀಡಾಗಿ ಆಡ್ಬೋದಿತ್ತು. ಇನ್ನು ಬಾಲಿಂಗ್ನಲ್ಲಿ ಮೊಹಮ್ಮದ್ ಶಮಿ ಅವರು ಎಕಾನಮಿಕಲ್ಸ್ನಲ್ಲಿ 4 ಓವರ್ 27 ಹಾಕಿದ್ರು. ಇನ್ನು ಪ್ರಿನ್ಸ್ ಯಾದವ್, ಸಿದ್ಧಾರ್ಥ್, ದಿಗ್ವಿಜಯ್ ರಾತಿ ಹಾಗೆ ಆವೇಶ್ ಖಾನ್ ತಲಾ ಒಂದೊಂದು ವಿಕೆಟ್ ತೊಗೊಂಡ್ರು. ಇನ್ನು ದಿಗ್ವಿಜಯ್ ರಾಟಿ ಅವರು 4 ಓವರ್ 25 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು, ಒಳ್ಳೆ ಎಕಾನಮಿಕ್ ಸ್ಪೆಲ್ ಹಾಕ್ತು ಅಂತ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ ಲಕ್ನೋ ಸೂಪರ್ ಜೈಂಟ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 182 ರನ್ ಬಂತು. ಓಪನಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಾರ್ಕ್ಸ್ ಮತ್ತು ಮ್ಯಾಕ್ರಮ್ ಒಂದು ಉತ್ತಮ ಅಡಿಪಾಯ ಹಾಕ್ಕೊಟ್ಟು 4 ಓವರಿಗೆ 40 ಸಮಥಿಂಗ್ ರನ್ ಬಂತು. ಆದರೆ ಮಿಚೆಲ್ ಮಾರ್ಷ್ ಅವರು 15 ರನ್ನಿಗೆ ಔಟ್ ಆದರು. ಮ್ಯಾಕ್ರನ್ ಅವರು 22 ರನ್ನಿಗೆ ಔಟ್ ಆದರು ಒಂದೇ ಓವರಲ್ಲಿ. ವೈಭವ್ ಅವರವರೆಗೆ ಒಳ್ಳೆ ಬಾಲಿಂಗ್ ಕೂಡ ಹಾಕ್ತಾರೆ ಆ ಓವರ್ ಅಂತ ಹೇಳ್ಬೋದು. ನೆಕ್ಸ್ಟಿಗೆ ಬಂದ ಕ್ಯಾಪ್ಟನ್ ರಿಷಬ್ ಪಂತ್ ಅವರಂತೂ ಏನು ಫಾರ್ಮಲ್ಲಿ ಇಲ್ಲ. ಅವರು ಇಂಜುರಿ ಬಂದಮೇಲೆ ಆ ಹಳೆಯ ಸ್ಫೋಟಕತೆ ಇಲ್ಲ ಅಂತ ಹೇಳ್ಬೋದು. ತುಂಬ ಸ್ಲೋ ಆಗಿ ಆಡ್ತಾರೆ 2020ಯಲ್ಲಿ. ಟೆಸ್ಟಲ್ಲಿ 2020 ಥರ ಆಡ್ತಾರೆ. 2020 ಸ್ವಲ್ಪ ಒನ್ ಡೇ ಥರ ಆಡ್ತಾರೆ ಅಂತ ಹೇಳ್ಬೋದು. 9 ಬಾಲಿಗೆ 10 ರನ್ ಹೊಡೆದ್ರು. ಇನ್ನು ಪೂರನ್ ಅವರು 13 ರನ್ನಿಗೆ ಔಟ್ ಆದರು. ಅಬ್ದುಲ್ ಸಮದ್ ಅಂತೂ ಮೊದಲು ಅವ್ರು SRH ಇದ್ದಾಗಲೂ ಯಾವುದೇ ಮ್ಯಾಚ್ ಗೆಲ್ಲಿಸಿಲ್ಲ, ಇಲ್ಲೂ ಯಾವುದೇ ಮ್ಯಾಚ್ ಗೆಲ್ಲಿಸಿಲ್ಲ. ರಾಂಗ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಅವ್ರಿಗೆ ತುಂಬ ಅವಕಾಶಗಳು ಸಿಗ್ತಿರೋ ಒಂದು ಪ್ರೂವ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಇನ್ನು ಆಯುಷ್ ಬದೋನಿ ಅವರು ಒಂದು ಉತ್ತಮ ಮಧ್ಯದಲ್ಲಿ ಅಡಿಪಾಯ ಹಾಕ್ತಾರೆ ಅಂತ ಹೇಳ್ಬೋದು. 34 ಬಾಲಿಗೆ 54 ರನ್ ಹೊಡೆದ್ರು, ವಿಕೆಟ್ ಹೋಗ್ತಾಯಿದ್ರು. ಇವರು ಆಟನ ಆಡ್ತಿದ್ರು. 7-4 2-6 ಹೊಡೆದ್ರು. ಒಂದು ಅತ್ಯುತ್ತಮ ಆಟ ಅಂತ ಹೇಳ್ಬೋದು ಬದೋನಿದು. ಅದು ಬಿಟ್ಟರೆ ಮುಕುಲ್ ಚೌಧರಿ ಅವರು ನಾಟ್ ಔಟ್ ಆಗ್ತದೆ. 27 ಬಾಲಿಗೆ 54 ರನ್ ಹೊಡೆದ್ರು, 7-4 2-6 ಇತ್ತು, 200 ಸ್ಟ್ರೈಕ್ ರೇಟಲ್ಲಿ. ಇನ್ನು ಶಮಿ ಅವರು 1 ರನ್ ಹೊಡೆದ್ರು 3 ಬಾಲಿಗೆ. ಹಾಗೆ ಆವೇಶ್ ಖಾನ್ ಅವರು ನಾಟ್ ಔಟ್ ಆಗದೆ 3 ಬಾಲಿಗೆ 1 ರನ್ ಹೊಡೆದ್ರು ಅಂತ ಹೇಳ್ಬೋದು. ಆವೇಶ್ ಖಾನ್ ಅವರು ತುಂಬ ಇಂಥ ಸಿಚುವೇಶನ್ ಒಂದು 2-3 ಸಲ ನೋಡಿದ್ದೀನಿ. ಲಾಸ್ಟ್ ಬಾಲಿಗೆ 1 ರನ್ ಬೇಕಿದ್ದಾಗ ನಾಷ್ಟಕಲ್ಲಿದ್ದು ಓಡಿ ಗೆಲ್ಲಿಸಿದ್ದು. RCB ಮೇಲೆ ಒಂದು ಸಲ ಲಕ್ನೋ ಮೇಲಿದ್ದಾಗ ಹೀಗೆ ಗೆಲ್ಲಿಸಿದ್ರು, ಹೆಲ್ಮೆಟ್ ಎಲ್ಲ ಬಿಸಾಕಿದ್ರು, ಗಲಾಟೆ ಎಲ್ಲ ಆಗಿತ್ತು. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಅದನ್ನು ಸೇಡ್ ಕೂಡ ತಿರ್ಸ್ಕೊಂಡಿದ್ರು RCB ಅವರು ಅಂತ ಹೇಳ್ಬೋದು. ಓವರಾಲ್ ಆಗಿ ಅತ್ಯುತ್ತಮ ಮ್ಯಾಚು. ಮುಕುಲ್ ಚೌಧರಿ ಮ್ಯಾಚನ್ನು ಟರ್ನ್ ಮಾಡೋದು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ವೈಭವ್ ಅವರ 4 ಓವರ್ 38 2 ರನ್ನು, ಅಂಕುಲ್ ರಾಯ್ 4 ಓವರ್ 32 2 ರನ್ನು, 2 ವಿಕೆಟ್ಸು, ಒಳ್ಳೆ ಬಾಲಿಂಗ್. ಸುನಿಲ್ ನವರನ್ನು ಒಳ್ಳೆ ಎಕನಾಮಿಕ್ ಸ್ಪೆಲ್ ಹಾಕ್ತರು, 4 ಓವರ್ 13 ರನ್ನಿಗೆ 1 ವಿಕೆಟ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಕಾರ್ತಿಕ್ ತ್ಯಾಗಿ ಅವರು ಎಕ್ಸ್ಪೆನ್ಸ್ ಆದರು, 3 ಓವರಿಗೆ 30 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು. ಇನ್ನು ಗ್ರೀನ್ ಅವರು ಆಫ್ಟರ್ ಲಾಂಗ್ ಟೈಮ್ ಬಾಲಿಂಗ್ ಮಾಡಿದ್ರು, 2 ಓವರಿಗೆ 28 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ನವದೀಪ್ ಸೈನಿ ಅವರು ತುಂಬ ಎಕ್ಸ್ಪೆನ್ಸಿವ್ ಆದರು, 3 ಓವರಿಗೆ 37 ರನ್ ಉಳಿಸ್ಕೊಂಡ್ರು ಅಂತ ಹೇಳ್ಬೋದು.
ಕೊನೆಯ ವಿಕೆಟಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು. 54 ರನ್ ಬಂತು 24 ಬಾಲಿಗೆ. ಆವೇಶ್ ಖಾನ್ ಇದರಲ್ಲಿ ಕಂಟ್ರಿಬ್ಯೂಷನ್ ಒಂದೇ, ಮುಕುಲ್ ಚೌಧರಿ 52 ರನ್ ಅಂತ ಹೇಳ್ಬೋದು. ಇದು ಬಿಟ್ಟರೆ ಬೇರೆ ಯಾವುದೋ ಅಷ್ಟೊಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಪಂದ್ಯದ ಈ ಒಂದು ಪ್ರದರ್ಶನಕ್ಕೆ ಮುಕುಲ್ ಚೌಧರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೆಯುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ 2 ಓವರಿಗೆ ಒಂದು ಅರೌಂಡ್ 30 ರನ್ ಬೇಕಿತ್ತು ಅಂತ ಹೇಳ್ಬೋದು. ಆದರೆ ಅಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದು ಮುಕುಲ್ ಚೌಧರಿ ಅವರು ಒಳ್ಳೆ ಆಟ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಅವರು 14 ಓವರ್ ವೈಭವ್ ಅರೋರಾ ಓವರಲ್ಲಿ ಒಂದು 4 1 6 ಹೊಡೆದ್ರು. ಆಮೇಲೆ ನೆಕ್ಸ್ಟು ಕಾರ್ತಿಕ್ ತ್ಯಾಗಿ ಓವರಲ್ಲಿ 2 6 ಹೊಡೆದ್ರು. ಅಲ್ಲಿ 13 ರನ್ ಬಂತು. ನೆಕ್ಸ್ಟ್ 2 ಓವರಿಗೆ 30 ರನ್ ಬೇಕಿತ್ತು. ಅವಾಗ ಕೆಮರೂನ್ ಗ್ರೀನ್ ಅವರಿಗೆ ಒಂದು 6 4 ಮತ್ತು ಒಂದು 6 ಹೊಡೆದ್ರು. ಸೊ 16 ರನ್ ಹೊಡೆದ್ರು. ಸ್ಟ್ರೈಕಲ್ಲಿ ಆವೇಶ್ ಖಾನ್ ಅವರಿದ್ದರು. ನೆಕ್ಸ್ಟ್ ಬಾಲ್ ಫಸ್ಟ್ ಬಾಲ್ ಸ್ಟ್ರೈಕಿಗೆ ಬರಲೇಬೇಕಾಗಿತ್ತು. ಆವೇಶ್ ಖಾನ್ ಅವರೊಂದು ಸಿಂಗಲ್ ತಕ್ಕೊಟ್ರು. ಸೊ 6 ಬಾಲಿಗೆ 14 ಬೇಕಿತ್ತು. ಸಿಂಗಲ್ ತೆಗೆದ್ರಿಂದ 5 ಬಾಲಿಗೆ 13 ಬೇಕಿತ್ತು. ನೆಕ್ಸ್ಟ್ ಬಾಲೇ 6 ಹೊಡೆದ್ರು. ಸೊ 4 ಬಾಲಿಗೆ 7 ಬೇಕಿತ್ತು. ಆದರೆ ಇಲ್ಲಿ ನೆಕ್ಸ್ಟ್ 2 ಬಾಲ್ ಡಾಟ್ ಆಯಿತು. ಸೊ 2 ಬಾಲಿಗೆ 7 ಬೇಕಿದ್ದಾಗ ಒಂದು ಸೂಪರ್ ಆದ 6 ಹೊಡೆದ್ರು ಅಂತ ಹೇಳ್ಬೋದು. ಅತ್ಯುತ್ತಮವಾದ ಶಾಟ್ ಇದಾಗಿತ್ತು ಅದು, ಆಫ್ ಸೈಡ್ ಅಂತ ಹೇಳ್ಬೋದು. ಆಮೇಲೆ ಕೇವಲ 1 ಬಾಲಿಗೆ 1 ರನ್ ಬೇಕಿದ್ದಾಗ ಒಂದು ಬೌನ್ಸ್ ಆಗ್ತಾರೆ. ಅದನ್ನು ಹೊಡೆಯೋಕೆ ಹೋದ್ರೆ ಬೀಟ್ ಆಯಿತು, ಕೀಪರಿಗೆ ಹೋಯಿತು. ರಘುವಂಶಿ ಅವರು ಅದನ್ನು ಥ್ರೋ ಮಾಡೋಳಗೆ ಆವೇಶ್ ಖಾನ್ ಅವರು ಕ್ರೀಸನ್ನು ದಾಟಿದ್ರು. ಅದು ಹಾಗೆ ವಿಕೆಟಿಗೂ ಬೀಳಲಿಲ್ಲ ಅಂತ ಹೇಳ್ಬೋದು. ಓವರಾಲ್ ಆಗಿ ಇದೊಂದು ಅತ್ಯುತ್ತಮ ಏನು ಪ್ರದರ್ಶನ ಅಂತ ಹೇಳ್ಬೋದು ಮುಕುಲ್ ಚೌಧರಿಯಿಂದ. ಇದರಿಂದ 2 ಪಾಯಿಂಟ್ಸ್ ಕೂಡ ಸಿಕ್ತು ಲಕ್ನೋ ಸೂಪರ್ ಜೈಂಟ್ಸಿಗೆ. 3 ಮ್ಯಾಚ್ ಗೆದ್ದು 4 ಪಾಯಿಂಟ್ಸಲ್ಲಿ 5ನೇ ಪ್ಲೇಸಲ್ಲಿದ್ದಾರೆ. KKR 4ರಲ್ಲಿ 3 ಸೋತು 1 ಟೈ ಆಗಿ 1 ಪಾಯಿಂಟ್ಸ್ ತೊಗೊಂಡು 9ನೇ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಒಂದು ಸಖತ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇನ್ನು 7 6 ಹೊಡೆದಿರೋದು ಒಂದು ದಾಖಲೆ ಅಂತ ಹೇಳ್ಬೋದು. ನಂಬರ್ 7 ಬಿಲೋ ಬ್ಯಾಟರ್ ಅಂತ, LST ಬ್ಯಾಟರು. ಇನ್ನು 54 ರನ್ ಪಾರ್ಟ್ನರ್ಶಿಪ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು. ನಾಳೆ ಇನ್ನು RCB ಮ್ಯಾಚ್ ಕೂಡ ಇದೆ. RCB ವರ್ಸಸ್ RR ಒಂದು ಕುತೂಹಲಕಾರಿ ಮ್ಯಾಚ್ ಆಗಿದೆ. ಇದು ಕೂಡ RR ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ. ವೈಭವ್ ಸೂರ್ಯವಂಶಿ ಹೇಗೆ ಪ್ರದರ್ಶನ ಕೊಡ್ತಾರೆ ಅಂತ ಎಲ್ಲ ನೋಡ್ಬೋದು ನಾಳೆ. ಒಂದು ನೋಡೋಣ ಹೇಗೆ RCB ಅವರು ತಮ್ಮ ವಿನ್ನಿಂಗ್ ಸ್ಟ್ರಿಕ್ನ ಕಂಟಿನ್ಯೂ ಮಾಡ್ತಾರಾ ಅಂತ. ಸೊ ಆಲ್ರೆಡಿ ಇವರು ರಾಜಸ್ಥಾನ ಇಲ್ಲಿ ಇದು ಗುವಾಹಟಿಯಲ್ಲಿ ಮ್ಯಾಚ್ ಇರೋದು. ರಾಜಸ್ಥಾನ 2 ಹೋಮ್ ಪ್ಲೇಸ್ ಇದೆ, ಒಂದು ಗುವಾಹಟಿ, ಒಂದು ರಾಜಸ್ಥಾನ. ಸೊ ಗುವಾಹಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅವರು ಕೊಡ್ತಾ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಹಾಗೆ ಸೂರ್ಯವಂಶಿ ಅವರೆಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು RCBಲಿ ಎಲ್ಲ ಬ್ಯಾಟ್ಸ್ಮನ್ ಬಾಲರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಒಂದು ಪೈಪೋಟಿಯುತ ಮ್ಯಾಚ್ ನಾಳೆನೂ ಕೂಡ ನಿರೀಕ್ಷಣೆ ಮಾಡ್ಬೋದು. ಈಗ IPL ಸ್ವಲ್ಪ ಗರಿಗಿದಿರ್ತಿದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಮ್ಯಾಚ್ಗಳು ಬರ್ತಾ ಇದೆ. ಧನ್ಯವಾದಗಳು.